ನಮಸ್ತೆ. 9ನೇ ತಾರೀಕು 8ನೇ ತಿಂಗಳು 2024 ಶುಕ್ಲ ಪಕ್ಷ ಬೆಳೆಯುವ ಚಂದ್ರ. ಇವತ್ತು ಪಂಚಮಿ ಇದೆ. ಆದರೆ ಈ ಪಂಚಮಿ ರಾತ್ರಿ ಅಂದರೆ 3 ಗಂಟೆ 14 ನಿಮಿಷ 22 ಸೆಕೆಂಡ್ವರೆಗೂ 12 ಗಂಟೆ ದಾಟಿ ಅಲ್ಲಿಯವರೆಗಿದೆ. ಆನಂತರ ಷಷ್ಠಿ. ಇವತ್ತಿನ ನಕ್ಷತ್ರ ಹಸ್ತ. ಬೆಳಗ್ಗೆಯಿಂದ ರಾತ್ರಿ 2 ಗಂಟೆ 44 ನಿಮಿಷ 13 ಸೆಕೆಂಡ್ವರೆಗಿದೆ. ಆನಂತರ ಬರೋದು ಚಿತ್ತಾ ನಕ್ಷತ್ರ. ಇವತ್ತು ಬೆಳಗ್ಗೆಯಿಂದ ರಾತ್ರಿ 2:45ವರೆಗೂ ಅಮೃತವೂ ಲಾಭವೂ ಇದೆ. ಹಂಗಾಗಿ ಶುಭದಿನವಾಗಿದೆ. ಆಮೇಲೆ ಚಿತ್ತಾ ನಕ್ಷತ್ರ ಬರುತ್ತೆ, ಅದು ಕ್ಷಯ. ಆದರೂ ಅದು ರಾತ್ರಿ ಬರೋದು, ಆದ್ದರಿಂದ ಯೋಚನೆ ಇಲ್ಲ. ಇವತ್ತು ಶುಭದಿನ, ಒಳ್ಳೆಯ ಕಾರ್ಯಗಳನ್ನೆಲ್ಲ ಮಾಡ್ಬೋದು. ದೇವರ ಅನುಗ್ರಹವಿರುತ್ತದೆ. ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಕೊಡುತ್ತದೆ. ಕೆಲವು ಟೈಮಲ್ಲಿ ನಮ್ಮಲ್ಲಿ ಒಬ್ಬರು ಫೋನ್ ಮಾಡಿ ಕೇಳಿದ್ರು, ಮೊನ್ನೆನೂ ಹೇಳಿದೆ, ನನ್ನೇನೂ ಹೇಳಿದ್ದೀನಿ, ಮರಣ ಯೋಗ ಅಶುಭ ಯೋಗ ಅಂತ ಒಂದು ದಿನ ಪೂರ್ತಿ ಇರುತ್ತದೆ. ಎಲ್ಲ ಅಸ್ಟ್ರಾಲಜರು ಆ ರೀತಿ ಕೊಡ್ತಾ ಇಲ್ಲ, ನೀವು ಕೊಡ್ತಿದ್ದೀರಾ. ಆ ದಿನದಲ್ಲಿ ಏನು ಮಾಡ್ಬೋದಾ, ಭಯವಾಗುತ್ತೆ ಅಂತ. ಈಗ ಕೋರ್ಟ್ ಕೇಸ್ಗಳು ಅಂತಂದರೆ ಅದು ಸರ್ಕಾರ ಅಂದರೆ ದೇವರು ಕೊಡೋದು ಆಜ್ಞೆ ಅಂತ. ಅದರಿಂದ ಅಂಥದಕ್ಕೆ ನೀವು ನೋಡಬೇಡಿ. ಮನೆ ಬಿಡೋದನ್ನ ಒಳ್ಳೆ ಟೈಮಲ್ಲಿ ಬಿಟ್ಟುಬಿಡಿ. ಅಲ್ಲಿ ಹೋಗಿ ಸೇರಿ ಅಲ್ಲಿ ಉತ್ತರ ಬರೋದು ಅದೆಲ್ಲ ಬೇರೆ ವಿಷಯಗಳು. ಅದರಿಂದಾಗಿ ಆ ವಿಷಯಕ್ಕೆ ಬೇಡ. ಅರೆ ಬಂಡವಾಳ ಹಾಕುವಂಥದ್ದನ್ನ ಆ ದಿನದಲ್ಲಿ ಬೇಡ. ಮಿತಿ ಮೀರಿ ಇಲ್ಲ ಮಾಡಲೇಬೇಕು ಹಾಕಲೇಬೇಕು ಅಂತ ಪರಿಸ್ಥಿತಿ ಬಂದಾಗ, ಒಂದು ಶುಭ ಕಾರ್ಯಗಳನ್ನ ಮಾಡಬೇಕು ಅಂತಂದಾಗ ಆ ದಿನದಲ್ಲಿ ಅಮೃತಗಳಿಗೆ ವಿಜಯ ಮುಹೂರ್ತ, ಗುರು ಹೊರೆ ಅಂತ ನಾವು ಸೆಲೆಕ್ಟ್ ಮಾಡಿ ಕೊಟ್ಟಿರ್ತೀವಿ. ಅದರಲ್ಲಿ 100% ಒಳ್ಳೆಯ ಟೈಮ್ ಅಂತ ಕೊಟ್ಟಿರ್ತೀವಿ. ಆ ಟೈಮಲ್ಲಿ ಮಾಡಿ, ಎಮರ್ಜೆನ್ಸಿಗೆ. ಇಲ್ಲಾಂದರೆ ಇನ್ನೊಂದು ದಿನಕ್ಕೆ ಹೋಗ್ಬೋದು. ಹಂಗಾಗಿ ಭಯಪಡುವಂಥದ್ದಲ್ಲ. ಒಳ್ಳೆಯ ಟೈಮು ಅಂತ ಸೆಲೆಕ್ಟ್ ಮಾಡಿರೋದ್ರಿಂದ ಅಮೃತ ತುಂಬುತ್ತೆ ಅಂತ. ಅದರಿಂದಾಗಿ ಆ ಸಮಯದಲ್ಲಿ ಮಾಡೋದು ದೋಷವಿಲ್ಲ ಅಂತ ಇದನ್ನು ಮನಸ್ಸಲ್ಲಿ ಇಟ್ಕೊಂಡೇ ಮಾಡಬೇಕಾಗ್ತದೆ. ಮತ್ತೆ ವಿಷಯಕ್ಕೆ ಬರೋಣ. ಇವತ್ತಿನ ಯೋಗ ಕೂಡ ಸಿದ್ಧ ಯೋಗವಾಗಿದೆ. ಇವತ್ತು 2 ನಕ್ಷತ್ರ, ಹಸ್ತ ನಕ್ಷತ್ರ ದೇವಗಣ, ಚಿತ್ತಾ ನಕ್ಷತ್ರ ರಾಕ್ಷಸಗಣ. ಹಸ್ತ ನಕ್ಷತ್ರ ಪೂರ್ತಿ ಒಂದೇ ರಾಶಿಯಲ್ಲಿ ಬರುತ್ತದೆ, ಕನ್ಯಾ ರಾಶಿಯಲ್ಲಿ. ಚಿತ್ತಾ ನಕ್ಷತ್ರದ 1, 2 ಪಾದಗಳು ಅದು ಕನ್ಯಾ ರಾಶಿಯಲ್ಲೂ, 3, 4ನೇ ಪಾದಗಳು ತುಲಾ ರಾಶಿಯಲ್ಲಿ ಬರುತ್ತದೆ. ಇವತ್ತಿನ ದಿನ ಪ್ರಕಾರ ರಾತ್ರಿ 2:44 ಮೇಲೆ ಚಿತ್ತಾ ನಕ್ಷತ್ರ ಬರುತ್ತದೆ. ಇವತ್ತಿನ ಮಧ್ಯಾಹ್ನ 12 ಗಂಟೆ 25 ನಿಮಿಷ. ಇವತ್ತಿನ ದಿನ ಪ್ರಕಾರ ಬೇರೆ ಬೇರೆ ವಿಷಯಗಳಿಗೆ ಹೋಗಿ ನೋಡೋಣ. ರಾಹುಕಾಲ ಬೆಳಗ್ಗೆ 10:50ರಿಂದ 12:25. ಯಮಕಂಡ ಕಾಲ ಮಧ್ಯಾಹ್ನ 3:34ರಿಂದ ಸಂಜೆ 5:09. ಇದೇ ಥರ ಬೆಳಗ್ಗೆನೇ 8:38ರಿಂದ 9:28ವರೆಗೂ ದುರ್ಮುಹೂರ್ತವೇ ಇದೆ. ಹೀಗೆ ನೋಡಿದ್ರೆ ಈಗ ನಾವು ಇರೋದರಲ್ಲಿ ಒಳ್ಳೆಯ ಟೈಮು ಅಂತ ಹುಡ್ಕೋಣ. 100% ಒಳ್ಳೆಯ ಟೈಮ್. ಅದರಲ್ಲೂ ಇವತ್ತು ಶುಭದಿನವಾಗಿರೋದರಿಂದ ಖಂಡಿತವಾಗಿ ಎಲ್ಲವೂ ಮಾಡ್ಬೋದು. ಆ 100% ಒಳ್ಳೆಯ ಟೈಮಲ್ಲಿ ಬೆಳಗ್ಗೆ 6:42ರಿಂದ 8:36 ಶುಭ ಸಮಯ. 9:30ರಿಂದ 10:48 ಇದು ಶುಭ ಸಮಯ. ಮಧ್ಯಾಹ್ನ 12:27ರಿಂದ 3:32ವರೆಗೂ PM ವರೆಗೂ ಅದು ಶುಭ ಸಮಯವೇ. ಸಂಜೆ 5:11ರಿಂದ ರಾತ್ರಿವರೆಗೂ ಸಮಯ ಚೆನ್ನಾಗಿದೆ. ಅಂದರೆ 2 ಗಂಟೆ 42 ನಿಮಿಷದವರೆಗೆ ಚೆನ್ನಾಗಿರುತ್ತೆ. ಆಮೇಲೆ ಬೆಳಗಿನ ಜಾವ ಅಂದರೆ ಬ್ರಹ್ಮ ಮುಹೂರ್ತ, ಬ್ರಾಹ್ಮ್ಯ ಮುಹೂರ್ತ ಅಂತೆಲ್ಲ ಅಂತಾರೆ. 4 ಗಂಟೆ 43 ನಿಮಿಷದ ಮೇಲೆ ಶುಭವಾಗಿದೆ. ಇಷ್ಟು ಹಂಗಾಗಿ ಬೇಕಾದಷ್ಟು ಶುಭ ಸಮಯಗಳಿದೆ. ಇದನ್ನು ನೀವು ಫಾಲೋ ಮಾಡ್ಕೋಬೋದು. ಆದರೂ ಇವತ್ತು ಕುಂಭರಾಶಿಯವರಿಗೆ ಚಂದ್ರಾಷ್ಟಮವಿದೆ. ಖಂಡಿತ ನೀವು ಸ್ವಲ್ಪ ಗಮನ ಕೊಡಿ. ಇವತ್ತು 100% ಕೆಟ್ಟ ಟೈಮು ಅಂತ ನಾವು ನೋಡೋಣ. ಬೆಳಗ್ಗೆ 6:07ರಿಂದ 6:40ವರೆಗೂ ಮೃತ್ಯು. ಆಮೇಲೆ 6:42ರಿಂದ 8:36ವರೆಗೂ ಶುಭವಾಗಿದೆ. 8:38ರಿಂದ 9:28ವರೆಗೂ ದುರ್ಮುಹೂರ್ತ. 9:30 ಮೇಲೆ 10:48ವರೆಗೂ ಶುಭವಾಗಿದೆ. 10:50ರಿಂದ 12:25ವರೆಗೂ ರಾಹುಕಾಲ. 12:27ರಿಂದ 3:37 PM ವರೆಗೂ ಶುಭವಾಗಿದೆ.
ಇದರಲ್ಲಿ 3:34ರಿಂದ 5:09ವರೆಗೂ ಯಮಕಂಡ ಕಾಲ ಇದೆ. 5:11 ಮೇಲೆ 2 ಗಂಟೆ 42 ನಿಮಿಷ AM ಅಂದರೆ ರಾತ್ರಿವರೆಗೂ ಶುಭವಾಗಿದೆ. ರಾತ್ರಿ 2:44 ಮೇಲೆ 3:14ವರೆಗೂ ಮೃತ್ಯು ಇದೆ. ಆಮೇಲೆ ವಿಷಕಾಲವೂ ಬರುತ್ತದೆ. ಅದರಿಂದಾಗಿ 4 ಗಂಟೆ 43 ನಿಮಿಷ ಬೆಳಗಿನ ಜಾವದ ಮೇಲೆ ಶುಭವಾಗಿದೆ. ಈ ಒಳ್ಳೆಯ ಟೈಮನ್ನು ನೀವು ಉಪಯೋಗಿಸ್ಕೊಳ್ಳಿ. ನಾವು ಎಂದು ಹೇಳ್ತೀವಿ, ಒಳ್ಳೆಯ ಟೈಮಲ್ಲಿ ಸ್ಟಾರ್ಟ್ ಮಾಡುವ ಅಂದರೆ ಪ್ರಾರಂಭ ಮಾಡುವ ಕಾರ್ಯಗಳಲ್ಲಿ ಸಕ್ಸಸ್ ಇರುತ್ತದೆ, ಅಥವಾ ದೋಷಗಳಿದ್ದರೂ ಕೂಡ ಅದು ಕಡಿಮೆ ಇರುತ್ತದೆ ಅಂತ. ಆದ್ದರಿಂದ ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ಮಾಡುವಂಥದ್ದೇ ಉತ್ತಮ ಅಂತ. ಬೆಳಗ್ಗೆ ಹಸ್ತ ನಕ್ಷತ್ರವಿದೆ, ಅದು ರಾತ್ರಿವರೆಗೆ ಇರೋದರಿಂದ ಸುಮಾರು 2 ಗಂಟೆ 42 ನಿಮಿಷ ರಾತ್ರಿಯವರೆಗೂ ಇರುವಂಥ ಒಳ್ಳೆಯ ಟೈಮ್ಗಳನ್ನ ಕೊಟ್ಟಿದ್ದೀವಿ. ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ನೋಡಿಕೊಂಡ್ರೆ ಖಂಡಿತವಾಗಿ ದೋಷಗಳಿಂದ ದೂರ ಆಗ್ಬೋದು. ಯಾವ ನಕ್ಷತ್ರ ಯಾವ ರಾಶಿಗೆ ಚೆನ್ನಾಗಿರುತ್ತೆ ಅಂತ ನೋಡೋಣ. ತಾರಾ ಮತ್ತು ಚಂದ್ರಬಲ ಅಂತ ಅಂತೀವಿ. ಅಶ್ವಿನಿ ನಕ್ಷತ್ರ ಮೇಷರಾಶಿಗೆ ಫಸ್ಟ್ ಬರೋಣ. ನಿಮಗೆ ಇವತ್ತು ರಾತ್ರಿಯವರೆಗೂ ಕ್ಷೇಮವು ಶತ್ರುನಾಶವು ಶುಭಕರವಾಗಿದೆ. ಒಳ್ಳೆಯ ದಿನ, ಒಳ್ಳೆಯ ಕಾರ್ಯಗಳನ್ನ ಪ್ರಾರಂಭ ಮಾಡ್ಬೋದು. ಭರಣಿ ನಕ್ಷತ್ರ ಮೇಷರಾಶಿಯವರೆಗೆ ಇವತ್ತು ವಿಪತ್ತಿದೆ. ಆದ್ದರಿಂದ ಎಚ್ಚರ, ಗಾಡಿಗಳೆಲ್ಲ ಹುಷಾರಾಗಿರಿ. ಹೋಗಲೇ ಬೇಡವಾ ಅಂತಂದರೆ ಖಂಡಿತ ಆ ರೀತಿ ಅಲ್ಲ, ಹುಷಾರಾಗಿ ಹೋಗಬೇಕು. ಸ್ಪೀಡ್ ಕಡಿಮೆ ಹೋಗ್ಬೋದು, ಲೆಫ್ಟಲ್ಲಿ ಹೋಗ್ಬೋದು. ಇದೆಲ್ಲ ನಾವು ತಪ್ಪಿಸ್ಕೊಳ್ಳುವ ವಿಧಾನಗಳು. ಅದರಿಂದಾಗಿ ಖಂಡಿತವಾಗಿಯೂ ದೋಷವು ಕಡಿಮೆ. ಭರಣಿಕೆ ಒಂಥರ ಅಂತಂದರೆ ನಾವು ಎಂದಿನಂತೆ ಹೇಳ್ತೀವಿ, ವಿಪತ್ತಿದೆ, ಶತ್ರುನಾಶ ಅಂತಿದೆ. ಯಾವುದಾದ್ರು ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ, ಅಂದರೆ ಮುಹೂರ್ತ ಕಾರ್ಯಗಳಕ್ಕಲ್ಲ, ಒಳ್ಳೆಯ ಕಾರ್ಯಗಳನ್ನ ಮಾಡೋಕ್ಕೆ ಖಂಡಿತವಾಗಿ ಅಡ್ಡಿ ಇಲ್ಲ. ಅಂದರೆ ಧರ್ಮ ಕಾರ್ಯಗಳನ್ನ ಮಾಡೋಕ್ಕೆ ಅಡ್ಡಿ ಇಲ್ಲ. ಕೃತಿಕಾ ನಕ್ಷತ್ರ 1ನೇ ಪಾದ ಮೇಷರಾಶಿಯವರಿಗೆ ಸಂಪತ್ತು ಉಂಟು, ಶತ್ರುನಾಶವು ಉಂಟು, ಶುಭವಾಗಿದೆ. ಕೃತಿಕಾ ನಕ್ಷತ್ರ ವೃಷಭ ರಾಶಿಯವರಿಗೆ ಸಂಪತ್ತಿದೆ, ಸ್ವಲ್ಪ ಕಾರ್ಯ ವಿಘ್ನಗಳಿದೆ ಅಷ್ಟೇ. ರೋಹಿಣಿ ನಕ್ಷತ್ರ ವೃಷಭ ರಾಶಿಯವರಿಗೆ ಜನ್ಮತಾರೆ, ಕಾರ್ಯ ವಿಘ್ನಗಳು. ದೇವತಾ ಪ್ರಾರ್ಥನೆ ಮಾಡಿಕೊಳ್ಳಿ. ನಾವು ಹೇಳಿರುವ ಟೈಮ್ಗಳಲ್ಲಿ ಒಳ್ಳೆಯ ಟೈಮಲ್ಲಿ ಕಾರ್ಯಗಳನ್ನ ಮಾಡಿ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿ ಪರಮ ಮಿತ್ರಧಾರೆ, ಸ್ವಲ್ಪ ಕಾರ್ಯ ವಿಘ್ನಗಳಿದೆ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ಪರಮ ಮಿತ್ರಧಾರೆ, ಅದರಿಂದಾಗಿ ಶುಭ ದಿನವಾಗಿದೆ. ಆರುದ್ರ ನಕ್ಷತ್ರ ಮಿಥುನ ರಾಶಿ ಮಿತ್ರತಾರೆ, ಆರೋಗ್ಯ ಮಾತ್ರ ಸ್ವಲ್ಪ ನೋಡ್ಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಇವತ್ತು ದಿನ ಅಷ್ಟೊಂದು ಉತ್ತಮವಾಗಿಲ್ಲ, ಟೆನ್ಷನ್ ಇದೆ, ರೋಗ ಭಯವಿದೆ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ, ಟೆನ್ಷನ್, ಲಾಭ ಈ ರೀತಿಯಾಗಿದೆ. ಹಂಗಾಗಿ 50% ಮಾತ್ರನೇ ಚೆನ್ನಾಗಿರೋದು. ಎಮರ್ಜೆನ್ಸಿ ಕಾರ್ಯಗಳನ್ನ ಮಾಡಬಹುದು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿ, ಖಂಡಿತ ಅನುಕೂಲವಿದೆ, ದ್ರವ್ಯ ಲಾಭಗಳಿದೆ, ಶುಭವಾಗಿದೆ. ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ, ನಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದು ಸ್ವಲ್ಪ ಕಷ್ಟ. ಪ್ರಯತ್ನಗಳು ಹೆಚ್ಚಾಗಿರಬೇಕು. ಶಾಂತವಾಗಿ ಕಾರ್ಯಗಳನ್ನ ಮಾಡಿ, ಕೋಪ ಮಾಡಿಕೊಳ್ಳುವಂಥದ್ದು ಬೇಡ. ಮಕಾ ನಕ್ಷತ್ರ ಸಿಂಹರಾಶಿ, ಕ್ಷೇಮವು. ಅದೇ ಸಮಯದಲ್ಲಿ ದುಡ್ಡಿನ ವಿಷಯದಲ್ಲಿ ಸ್ವಲ್ಪ ಇಡ್ತಾ ಇರಲಿ. ಪುಬ್ಬ ನಕ್ಷತ್ರ ಸಿಂಹರಾಶಿ, ವಿಪತ್ತು ಉಂಟು, ಧನಹಾನಿ ಇದೆ, ಆಸ್ಪತ್ರೆ ಖರ್ಚುಗಳಿರುತ್ತದೆ, ವೇಸ್ಟ್ ಖರ್ಚುಗಳು ಬರುತ್ತದೆ. ಯಾವುದು ಬೇಕೋ ಅಂಥದ್ದು ಮಾತ್ರ ಮಾಡಿಕೊಳ್ಳೋಣ. ಉತ್ತರ ನಕ್ಷತ್ರ ಸಿಂಹರಾಶಿ 1ನೇ ಪಾದ, ಖಂಡಿತ ಅನುಕೂಲ ಉಂಟು, ಸಂಪತ್ತಿದೆ. ಆದರೂ ಭದ್ರವಾಗಿಟ್ಕೊಳ್ಳಿ ಹಣವನ್ನು. ಬೇರೆ ರೀತಿ ಖರ್ಚುಗಳನ್ನು ಅಂದರೆ ಹುಡುಕಬೇಕಾಗ್ತದೆ. ಆದ್ದರಿಂದ ನೋಡಿ ಮಾಡಿ. ಉತ್ತರ ನಕ್ಷತ್ರ ಕನ್ಯಾ ರಾಶಿ, ಸಂಪತ್ತು, ಶರೀರ ಸುಖ, ಶುಭದನವಾಗಿದೆ. ಒಳ್ಳೆಯ ಕಾರ್ಯಗಳನ್ನ ಖಂಡಿತ ಮಾಡುವುದು. ಹಸ್ತ ನಕ್ಷತ್ರ ಕನ್ಯಾ ರಾಶಿ, ಜನ್ಮತಾರೆ ಇದು, ಖಂಡಿತ ಆರೋಗ್ಯ ಎಲ್ಲ ಅಭಿವೃದ್ಧಿ ಆಗುತ್ತೆ. ಜನ್ಮತಾರೆ ಆಗಿರೋದರಿಂದ ನಮ್ಮ ನಕ್ಷತ್ರವನ್ನು ಇಲ್ಲಿ ಪೂಜೆ ಮಾಡಿಸ್ಕೊಳ್ಳಿ. ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ, ಪರಮ ಮಿತ್ರತಾರೆ, ಶರೀರ ಸುಖ ಅಂತ ಅನುಕೂಲಕರವಾಗಿದೆ. ಚಿತ್ತಾ ನಕ್ಷತ್ರ ತುಲಾರಾಶಿ, ಪರಮ ಮಿತ್ರತಾರೆ, ಧನವ್ಯಯ ಇಷ್ಟೆಲ್ಲ ಕೂಡಿ ಬರುತ್ತದೆ. ಸ್ವಾತಿ ನಕ್ಷತ್ರ ತುಲಾರಾಶಿ, ಮಿತ್ರತಾರೆ, ಧನವ್ಯಯ ಎಲ್ಲ ಉಂಟು. ವಿಶಾಖ ನಕ್ಷತ್ರ ತುಲಾರಾಶಿ, ಟೆನ್ಷನ್ ಇದೆ,
ಅದರಿಂದಾಗಿ ಶಾಂತವಾಗಿರಿ, ಧ್ಯಾನ ಮಾಡಿ, ಮೆಡಿಟೇಷನ್ ಮಾಡಿ, ಸ್ವಲ್ಪ ಶಾಂತವಾಗಬಹುದು. ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ 4ನೇ ಪಾದ, ಟೆನ್ಷನ್ ಉಂಟು. ಆದರೂ ಇಷ್ಟಾರ್ಥ ಸಿದ್ಧಿ ಉಂಟು. ತಾನೇ ಬರುವಂಥದ್ದನ್ನು ಅನುಭವಿಸಿ, ಅದಕ್ಕೆ ದೋಷವಿಲ್ಲ. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ, ಅನುಕೂಲ, ಇಷ್ಟಾರ್ಥ ಸಿದ್ಧಿಯೆಲ್ಲ ಕೂಡಿ ಬಂದಿರುವಂಥ ಒಳ್ಳೆಯ ದಿನವಿದೆ ನಿಮಗೆ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ, ಖಂಡಿತ ಶುಭವಲ್ಲ. ಸ್ವಲ್ಪ ನೋಡಿಕೊಂಡು ಹೆಜ್ಜೆ ಇಡಬೇಕು, ಆ ಥರ ಪಡೋದು ಬೇಡ. ಮೂಲ ನಕ್ಷತ್ರ ಧನುಸು ರಾಶಿ, ಕ್ಷೇಮ, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ, ಆದ್ದರಿಂದ ಶುಭದಿನವಾಗಿದೆ ಇದು. ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ, ಏಟು ಗಾಯಗಳು, ತೊಂದರೆಗಳಾಗಬಹುದು, ಜಾರುವಂಥ ದಿನವಿದು. ಆದರೂ ಮಾಡುವ ಕಸುಬಲ್ಲಿ ತೊಂದರೆಗಳಿಲ್ಲ, ಸರಿ ಹೋಗುತ್ತದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ 1ನೇ ಪಾದ, ಸಂಪತ್ತು ಉಂಟು, ಕೆಲಸ ಕಾರ್ಯದಲ್ಲಿ ಅಭಿವೃದ್ಧಿ ಇದೆ, ಶುಭದಿನವಾಗಿದೆ ಇದು. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ, ಸಂಪತ್ತು ಉಂಟು, ಸ್ವಲ್ಪ ಅಡೆತಡೆಗಳಿರುತ್ತದೆ, ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಶ್ರವಣ ನಕ್ಷತ್ರ ಮಕರ ರಾಶಿ, ಜನ್ಮತಾರೆ ಇದು, ಕಾರ್ಯಗಳಲ್ಲಿ ಅಡೆತಡೆ ಉಂಟು. ಆದರೂ ನೀವು ಕಾರ್ಯಗಳಲ್ಲಿ ಗೆಲ್ಲಬಹುದು. ಅದಕ್ಕಾದ ಸಮಯ ಇವತ್ತು. ಯಾಕಂದರೆ ಇವತ್ತಿನ ನಿಮಗೆ ಅನುಕೂಲಕರವಾಗಿ ನಕ್ಷತ್ರ ಚೆನ್ನಾಗಿದೆ ಅಂತ ತಿಳ್ಕೋಬೋದು. ಧನಿಷ್ಠ ನಕ್ಷತ್ರ ಮಕರ ರಾಶಿ, ಪರಮ ಮಿತ್ರಧಾರೆಯಾಗಿ ಮಿತ್ರರಿಂದ ಸಹಾಯ ಪಡ್ಕೋಬೋದು. ಹಿರಿಯರ ಆಶೀರ್ವಾದ ಪಡ್ಕೊಳ್ಳಿ, ಕಾರ್ಯಗಳಲ್ಲಿ ಜಯ ಉಂಟು. ಧನಿಷ್ಠ ನಕ್ಷತ್ರ ಕುಂಭರಾಶಿ, ಪರಮ ಮಿತ್ರಧಾರೆ, ಸ್ವಲ್ಪ ರೋಗವೃದ್ಧಿ ಇದೆ. ಶತಭಿಷ ನಕ್ಷತ್ರ ಕುಂಭರಾಶಿ, ಮಿತ್ರಧಾರೆ, ಆದ್ದರಿಂದ ಇವತ್ತಿನ ನಕ್ಷತ್ರ ದೇವತೆಯೇ ನಿಮಗೆ ಅನುಕೂಲ ಮಾಡುತ್ತದೆ. ಊಟ ತಿಂಡಿಯಲ್ಲಿ ಮೇಂಟೈನ್ ಮಾಡಿಕೊಳ್ಳಿ, ಆರೋಗ್ಯನ ಕಾಪಾಡಿಕೊಳ್ಳೋಕ್ಕೆ. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ, ಟೆನ್ಷನ್, ರೋಗವೃದ್ಧಿ, ಸ್ವಲ್ಪ ನಿಧಾನವಾಗಿರಿ. ಯಾವ ಕಾರ್ಯಗಳು ಮಾಡೋದಾದರೂ ಅವಾಯ್ಡ್ ಮಾಡ್ಬೋದು, ಅಥವಾ ನಾವು ಕೊಟ್ಟಿರುವಂಥ ಒಳ್ಳೆಯ ಟೈಮ್ನ ಸೆಲೆಕ್ಟ್ ಮಾಡ್ಕೊಂಡು ಮಾಡಿ. ಪೂರ್ವ ಭಾದ್ರಪದ ನಕ್ಷತ್ರ ಇದು ಮೀನರಾಶಿ, 4ನೇ ಪಾದ, ಟೆನ್ಷನ್ ಬಿಟ್ಬಿಡಿ, ಶಾಂತವಾಗಿರಿ, ಒಳ್ಳೆಯ ಕಾರ್ಯಗಳನ್ನ ಮಾಡಿ. ಸಹಕಾರ ಮಾಡುವಂಥ ಕಾರ್ಯಗಳನ್ನ ಯಾರಿಗಾದರೂ ಮಾಡಿ. ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ, ಅನುಕೂಲ, ಸುಖ, ಹಂಗಾಗಿ ಕೂಡಿ ಬಂದಿರುವಂಥ ದಿನವಿದು. ರೇವತಿ ನಕ್ಷತ್ರ ಲಾಸ್ಟ್, ಮೀನರಾಶಿ, ಅಷ್ಟೊಂದು ಅನುಕೂಲಕರವಾಗಿಲ್ಲ. ಯೋಚನೆ ಮಾಡಿನೇ ಕಾರ್ಯಗಳು ಮಾಡಬೇಕು. ಒಳ್ಳೆಯ ಟೈಮಲ್ಲಿ, ಒಳ್ಳೆಯ ಸಮಯದಲ್ಲಿ, ಒಳ್ಳೆಯವರ ಮೂಲಕವಾಗಿ ಕಾರ್ಯಗಳನ್ನ ಪ್ರಯತ್ನ ಪಡಿ, ಅಭಿವೃದ್ಧಿ ಉಂಟಾಗುತ್ತದೆ. ಇಲ್ಲಿಯವರೆಗೆ ಇಷ್ಟು ವಿಷಯಗಳನ್ನ ನೋಡಿದ್ವಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ವಿಶೇಷಗಳನ್ನ ನೋಡೋಣ. ನಮಸ್ಕಾರ.